ಫೆಬ್ರವರಿ 25ರಂದು ಪ್ರಯಾಗ್ರಾಜ್ಗೆ ತೆರಳಿದ್ದ ಬೀದರ್ ಮೂಲದ 14 ಜನರಿಗೆ ಮಹಾರಾಷ್ಟ್ರದ ವರ್ಧಾ ಜಿಲ್ಲೆಯ ಸಾವ್ಗಿ ಬಳಿ ನಡೆದ ಅಪಘಾತದಲ್ಲಿ ಗಾಯಗೊಂಡ 8 ಜನ ಗಾಯಾಳುಗಳನ್ನು ಮಹಾರಾಷ್ಟ್ರದ ವರ್ಧಾ ಆಸ್ಪತ್ರೆಯಿಂದ ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಅಪಘಾತದಲ್ಲಿ ಗಾಯಗೊಂಡ ಗಾಯಾಳುಗಳನ್ನು ವರ್ಧಾ ಜಿಲ್ಲೆಯ ಸಾವ್ಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿತ್ತು. ನಿನ್ನೆ ಗಾಯಾಳುಗಳನ್ನು ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಆದರೆ ಚಿಕಿತ್ಸಾ ವೆಚ್ಚ ಭರಿಸಲು ಗಾಯಾಳು ಕುಟುಂಬಸ್ಥರು ಪರದಾಡುತ್ತಿದ್ದಾರೆ. ಮಹಾರಾಷ್ಟ್ರದ ವರ್ಧಾ ಆಸ್ಪತ್ರೆಯಲ್ಲಿ 12 ಲಕ್ಷಕ್ಕೂ ಅಧಿಕ ಹಣ ಚಿಕಿತ್ಸೆಗೆ ಖರ್ಚಾಗಿದ್ದು, ಅಪಘಾತದಲ್ಲಿ ಗಾಯಗೊಂಡವರ ಚಿಕಿತ್ಸಾ ವೆಚ್ಚ ಭರಿಸಲು ಸರ್ಕಾರ ವಿಫಲವಾಗಿದೆ. ಇನ್ನು ಮಾಧ್ಯಮಗಳೊಂದಿಗೆ ಮಾತನಾಡಿದ ಗಾಯಾಳು, ಸರ್ಕಾರದಿಂದ ಇದುವರೆಗೆ ನಯಾ ಪೈಸೆ ಭರಿಸಿಲ್ಲ. 10 ರಿಂದ 12 ಲಕ್ಷ ಹಣವನ್ನು ಈಗಾಗಲೇ ಚಿಕಿತ್ಸೆಗೆ ಭರಿಸಿದ್ದೇವೆ. ಆದರೆ ಸರ್ಕಾರ ನಮ್ಮ ಚಿಕಿತ್ಸಾ ವೆಚ್ಚವನ್ನು ಭರಿಸಿದರೆ ನಮಗೆ ಅನುಕೂಲವಾಗುತ್ತದೆ ಎಂದು ತಮ್ಮ ಅಳಲನ್ನು ತೋರಿಕೊಂಡರು. ಇನ್ನು ಗಾಯಾಳುಗಳ ಆರೋಗ್ಯ ವಿಚಾರಿಸಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಬ್ರಿಮ್ಸ್ನ ಮೆಡಿಕಲ್ ಸೂಪರಿಂಟೆಂಡೆಂಟ್ ಶಿವಯೋಗಿ ಬಾಳಿ, ಅಪಘಾತದಲ್ಲಿ ಗಾಯಗೊಂಡ 14 ಜನರಲ್ಲಿ ಸದ್ಯ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ 8 ಜನರಿಗೆ ಮಾತ್ರ ಚಿಕಿತ್ಸೆ ನೀಡಲಾಗುತ್ತಿದೆ. ಎಲ್ಲರೂ ಆರೋಗ್ಯವಾಗಿದ್ದಾರೆ. ಆದರೆ ಗಾಯಾಳುಗಳಿಗೆ ಆಪರೇಷನ್ ಮಾಡಲು ಬರುವುದಿಲ್ಲ. ಇದು ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ಆಗಿರುವುದರಿಂದ ಗಾಯಾಳುಗಳಿಗೆ ಬೆಡ್ ರೆಸ್ಟ್ ಅವಶ್ಯಕವಾಗಿದೆ ಎಂದು ಹೇಳಿದ್ದಾರೆ. ಸರ್ಕಾರ ನಾವು ಇಲ್ಲಿನವರಿದ್ದೀವಿ, ಅಲ್ಲಿನವರು ನಮಗೆ ಒಂದು ದುಡ್ಡು ಹೆಲ್ಪ್ ಮಾಡಿ ಯಾರು ಈಗ ಅದು ತಂದು ಈಗ ಮಾಡ್ಕೋಬೇಕು. ನಾನು ಗೌರ್ಮೆಂಟ್ ಸರ್ವೆಂಟ್ ಇದ್ದೀನಿ. ನಾವು ಪ್ರಯಾಗ್ರಾಜ್ದಿಂದ ಬರ್ತಾ ಇದ್ದಾಗ ವರ್ಧಾ ಏನು ಮಹಾರಾಷ್ಟ್ರ ನಾಗ್ಪುರ್ ಮುಂದೆ ಇದೆ, ಅದು ಆಕ್ಸಿಡೆಂಟ್ ನಮ್ಮ ಟೆಂಪೋ ಟ್ರಾವೆಲರ್ಸಿಂದ ಲಾರಿಯಿಂದ ಆಕ್ಸಿಡೆಂಟ್ ಆಗಿತ್ತು. ಅದು ಆದ ತಕ್ಷಣ ನಮಗೆ ಅಡ್ಮಿಟ್ ಮಾಡಿದ್ರು ಪ್ರೈವೇಟ್ ಹಾಸ್ಪಿಟಲ್ನಲ್ಲಿ. ಅಲ್ಲಿ ನಾವು ಎಲ್ಲ ಎಕ್ಸ್ಪೆಂಡಿಚರ್ ಮಾಡಿ ಎಲ್ಲ ಟ್ರೀಟ್ಮೆಂಟ್ ತೊಗೊಂಡು 15 ದಿವಸ ಟ್ರೀಟ್ಮೆಂಟ್ ತೊಗೊಂಡು ನಾವು ಇಲ್ಲಿಗೆ ಬಂದಿದ್ದೆವು. ಮತ್ತು ಅದು ಏನಿದೆ ನಮ್ಮ ಕೈಲಿಂದ ದುಡ್ಡು ಹಾಕಿದೆವು ಅದು ನಮಗೆ ಕೊಡಬೇಕಂತ ನಾನು ಬಯಸ್ತೇನೆ. ಫ್ರೀ ವೆಚ್ಚ ಅಂತ ಹೇಳಿತು. ಅದಕ್ಕೆ ನಾವು ಎಕ್ಸ್ಪೆಕ್ಟೇಷನ್ ಮಾಡಿ ಅದಕ್ಕೆ ಇದು ಮಾಡ್ತಾಯಿದ್ದೆವು. ಸ್ವಲ್ಪ ಭಾಳ ಜನ ಬಡವರು ಇದ್ದಾರಲ್ಲ, ಅದೇ ಎಕ್ಸ್ಪೆಂಡಿಚರ್ ನಾವು ಕೈಲಿ ಹಾಕಿ ಇದು ಮಾಡಿದೆವು. ಅದಕ್ಕೆ ಇದು ಮಾಡಬೇಕು, ಕೋಆಪ್ರೇಟ್ ಮಾಡಬೇಕಂತ ನಾವು ಬಯಸ್ತೀವಿ. ಕೊಟ್ಟಿಲ್ಲ ಏನಾರ ಇನ್ನೂ ಕಂಟಿನ್ಯೂ ಇದೇನೇನೆ ಖರ್ಚು. ಹಾಂ ಆಗಿದೆ ಅಷ್ಟ ಪರ್ ಹೆಡ್ ಆಗಿದೆ. ಇದು ಪರ್ ಹೆಡ್ಗೆ ಒಂದು 2 lakhs ಆಗಿದೆ. ಆಮೇಲೆ ಮತ್ತೆ ಕಂಟಿನ್ಯೂ ಇದೆ. ಮೆಡಿಸಿನ್ ನಾವೇ ತಗೊಂಡಿದ್ದೀವಿ. ಅದೇ ಅವರು ಏನೋ ಇದು ಮಾಡ್ಕೊಂಡು ನಮಗೆ ಕಾಂಪನ್ಸೇಷನ್ ಇದು ಮಾಡಿ ಫಂಡ್ ರಿಲೀಸ್ ಮಾಡ್ಬೇಕಂತ ಹೇಳ್ತಾರೆ. ಮಿನಿಸ್ಟ್ರಿ ಯಾರು ಮಾತಾಡಲಿಲ್ಲ. ಅವರು ಈಶ್ವರ್ ಸಿಂಗ್ ಠಾಕೂರ್ ಅವರೇ ಬಂದಿದ್ರು. ಪ್ರಯಾಗ್ರಾಜ್ನೂ ಬಂದಿರೋರು, ಮತ್ತು ಇಲ್ಲಿ ಬಂದು ಮಾತಾಡಿದರು ಅವರು. ಮತ್ತು ಇನ್ನೂ ಯಾರು ಬಂದಿಲ್ಲ. ಅನಿಲ್ ಕುಮಾರ್ ಜೊತೆ